ನಾನೀಗ ಯಶವಂತಪುರದ BMTC ಬಸ್ ನಿಲ್ದಾಣದಲ್ಲಿದ್ದೀನಿ. ಬಸ್ಸಿನ ಒಳಭಾಗದಲ್ಲಿ ನಾನು ನಿಂತ್ಕೊಂಡಿದ್ದೀನಿ. ಪ್ರಯಾಣಿಕರನ್ನ ಮಾತನಾಡಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸರ್, ಸಾರಿಗೆ ನೌಕರರ ಅನಿರ್ದಿಷ್ಟಾವಧಿ ಮುಷ್ಕರ ಹಮ್ಮಿಕೊಂಡಿರುವಂಥದ್ದು, ಬಹುತೇಕ ಬಸ್ಸುಗಳ ಸಂಖ್ಯೆ ಕಡಿಮೆ ಇದೆ. ನಿಮ್ಮ ಸಹಕಾರ ಯಾವ ರೀತಿಯಾಗಿ ಇರುತ್ತೆ ಅನ್ನುವಂಥದ್ದು? ಅವರು ಇದು ಮಾಡೋದೇನು ಯೂಸ್ ಇಲ್ಲ, ಅದು ಮಾಡಬೇಕು, ಕೇಳೋ ರೀತಿಯಿಂದ ಮಾಡಬೇಕು. ಜೊತೆಗೆ ಅವರು ಈ ಬಸ್ಗಳು ಓಡಿಸ್ತಾರಲ್ಲ, ಅವ್ರು ಟೈಮ್ ಸರಿಯಾಗಿ ಫಾಲೋಅಪ್ ಮಾಡ್ಬೇಕು ಬರಬೇಕು. ಯಾಕಂದರೆ ಇವತ್ತು ಎಷ್ಟು ಗಂಟೆಗೆ ನೀವು ಬಸ್ ನಿಲ್ದಾಣಕ್ಕೆ ಬಂದ್ರಿ? ಬಸ್ಸು ಎಂದಿನಂತೆ ಇದೆಯಾ, ಕಡಿಮೆ ಇದೆಯಾ, ಹೇಗೆ? ಲೇಟ್ ಆಗಿದೆ ಇವತ್ತು, 1 hour ಲೇಟ್ ಆಗಿದೆ. ಪೀಣ್ಯ ಸೆಕೆಂಡ್ ಸ್ಟೇಜಿಂದ ರಮಯ್ಯ ಹೋಗ್ಬೇಕಿತ್ತು, 1 hour ಲೇಟ್ ಆಗಿದೆ. ಅಂದರೆ ಸರಿಯಾದ ಟೈಮಿಗೆ ಸಿಕ್ಕಿಲ್ಲ, ಇವತ್ತು ಸ್ವಲ್ಪ ಕಡಿಮೆ ಇದೆ. ಏನು ಹೇಳ್ತೀರಾ ಸರ್ ಸಾರಿಗೆ ನೌಕರರಿಗೆ ಮತ್ತು ಸರ್ಕಾರಕ್ಕೆ ಏನು ಹೇಳ್ತೀರಿ? ಇದರಿಂದ ಅವ್ರಿಗೆ ಕೊಡೋದನ್ನು ಕೊಡಬೇಕು ಸರ್ಕಾರ, ಜೊತೆಗೆ ಇವ್ರೂ ಟೈಮ್ ಫಾಲೋಅಪ್ ಮಾಡಿಕೊಂಡು ಪ್ರಯಾಣಿಕರಿಗೆ ಸಹಕರಿಸ್ಬೇಕಷ್ಟೆ. ಇದಿಷ್ಟು BMTC ಬಸ್ನಲ್ಲಿ ಪ್ರಯಾಣ ಮಾಡುವಂತಹ ಪ್ರಯಾಣಿಕರು ಹೇಳುವಂಥದ್ದು. ಆದಷ್ಟು ಬೇಗ ಸಮಸ್ಯೆಯನ್ನು ಬಗೆಹರಿಸಿ. ಪೀಣ್ಯದಿಂದ ನಾನು ಬರುವಂಥ ಸಂದರ್ಭದಲ್ಲಿ ಸುಮಾರು 1 ಗಂಟೆ ತಡ ಆಗಿದೆ, ಅಂದರೆ ಪ್ರತಿನಿತ್ಯ ಬರುವಂತಹ ಬಸ್ಸುಗಳ ಸಂಖ್ಯೆ ಕಡಿಮೆ ಆಗಿದೆ ಅನ್ನುವಂತಹ ಮಾತುಗಳನ್ನು ಪ್ರಯಾಣಿಕರು ಹೇಳುವಂಥದ್ದು. ಕ್ಯಾಮ್ರಾ ಪರ್ಸನ್ ಲೋಕೇಶ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು IIT JEE ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ IIT ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. 1 ವರ್ಷದ ಲಾಂಗ್ ಟರ್ಮ್ ನೀಟ್, CET ಮತ್ತು IIT JEE ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದರೆ ಎಕ್ಸೆಲ್, ಎಕ್ಸೆಲ್ ಅಂದ್ರೆ ಮೆಡಿಕಲ್. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ನಮಗೆ. 84ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.